ನಗರದಲ್ಲಿ ಅಕ್ಟೋಬರ್ 18ರಂದು ನಡೆಯುವ ವಾಲ್ಮೀಕಿ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆ ತಾವರೆಕೆರೆ ಗ್ರಾಮದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮೊಸರುಕುಂಟೆ, ಮೇಳೆಕೋಟೆ, ದಂಡಿಕೆರೆ, ಚಂಗಾವರ, ಹುಣಸೇಹಳ್ಳಿ, ಹೊಸೂರು ಗ್ರಾಮಗಳಲ್ಲಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಸಮುದಾಯದ ಬಂಧುಗಳಿಗೆ ಮನವಿಯನ್ನ ಮಾಡಲಾಯಿತು. ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ, ಸಮುದಾಯದ ಮುಖಂಡರಾದ ಬಂಡಿ ರಾಮಕೃಷ್ಣ, ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶರತ್ ಪಾಳ್ಳೆಗಾರ, ಅಂತಪುರ ಮಂಜುನಾಥ್, ಮನೋಹರ್ ನಾಯಕ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸತ್ಯಭಾಮ, ಕಾಂಗ್ರೆಸ್ ಮುಖಂಡ ರಾಕೇಶ್ ಬಾಬು ಸೇರಿದಂತೆ ವಾಲ್ಮೀಕಿ ಸಮುದಾಯದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ತಾವರೆಕೆರೆ ಗ್ರಾಮದ ಸಮಾಜದ ಎಲ್ಲ ಮುಖಂಡರುಗಳಿಗೆ ನನ್ನ ನಮಸ್ಕಾರ. ಇವತ್ತು ಏನು 18ನೇ ತಾರೀಕು ಅಕ್ಟೋಬರ್ 10ನೇ ತಿಂಗಳು 2025ರಲ್ಲಿ ಶಿರಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ನಾವು ಆಯೋಜನೆ ಮಾಡ್ಕೊಂಡಿದ್ವಿ. ಆ ಆಯೋಜನೆಯಲ್ಲಿ ಇವತ್ತು ವಾಲ್ಮೀಕಿಯ ಹೆಸರಿನಲ್ಲೇನೆ ಒಂದು ನಮ್ಮ ಸಮಾಜವನ್ನೆಲ್ಲ ಒಗ್ಗೂಡಿಸ್ಬೇಕು, ಎಲ್ಲರೂ ಸಮಾಜದವರು ನಾವು ಏನಿದ್ದೀವಿ ಅಂತ ತೋರಿಸ್ಬೇಕು ಅನ್ನೋದು ತಮ್ಗೆಲ್ಲ ಗೊತ್ತಿದೆ. ಇವತ್ತು ಇತ್ತೀಚೆಗೆ ನಾವು ಏನಾಗಿದೆ ಅಂದ್ರೆ ಸರ್ಕಾರ ಕೆಲವು ಅನ್ಯ ಜಾತಿಗಳನ್ನ ನಮ್ಮ ಪಂಗಡಕ್ಕೆ ಎಷ್ಟೇ ಜನಾಂಗಕ್ಕೆ ಸೇರಿಸಿದ್ರೆ ಮುಂದಿನ ಮಕ್ಕಳಿಗೆ ಬಹಳ ಅನ್ಯಾಯ ಆಗುತ್ತೆ. ಈಗ್ಲೇನೆ ತಾಲೂಕು ಮಟ್ಟದಲ್ಲಿ ನಮ್ಮ ಶಕ್ತಿ ಏನಿದೆ ವಾಲ್ಮೀಕಿ ಸಮಾಜದವರು, ನಾಯಕ ಸಮಾಜದ ಶಕ್ತಿ ಅಂತ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಕೆಲವು ಇವಾಗ ಆ ಕಾರ್ಯಕ್ರಮಕ್ಕೆ KN ರಾಜಣ್ಣ ಅವರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ರಾಜನಹಳ್ಳಿ ಸ್ವಾಮಿ ಮತ್ತೆ ಮತ್ತೊಬ್ಬ ಸ್ವಾಮಿಗಳು ಬರ್ತಾರೆ. ಮತ್ತೆ ನಾನ್ ತಾವರೆಕೆರೆಯಲ್ಲಿ ವಿನಂತಿ ಮಾಡೋದ್ರೆ ಮ್ಯಾಕ್ಸಿಮಮ್ ನಮ್ಮ ಸಮಾಜದವ್ರು ಇಲ್ಲಿ ಹೆಚ್ಚಿನದಾಗಿರೋದ್ರಿಂದ ಪ್ರತಿಯೊಬ್ಬರು ನಮ್ಮ ಈ ಸಮಾಜದವರು ಬರಬೇಕು. ಖಂಡಿತವಾಗಿ ನಾವು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಕೊಡ್ಬೇಕು. ನಾನು ಈ ತಾಲೂಕಿನ ಒಂದು ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ನಮ್ಮ ಎಲ್ಲಾ ಮುಖಂಡರುಗಳು ತೀರ್ಮಾನ ಮಾಡಿ ನಾವು ಈ ಕಾರ್ಯಕ್ರಮದಲ್ಲಿ ಯಾಕೆ ನಾವು ಸಂಘಟಿತರಾಗಬೇಕಂತ ಇವತ್ತು ಇನ್ನೂ ಎರಡು ಟೀಮ್ ಇದಾವೆ. ಒಂದು ಬುಕ್ಕಬಂಡ ಹೋಬಳಿನಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ನಾವು ನಮ್ಮ ಟೀಮ್ ಎಲ್ಲ ಗೌಡಗೆರೆ ಹೋಬಳಿ, ಇವತ್ತು ಚಂಗಾವರ ಆಗಿರ್ಬೋದು, ದಂಡಿಕೆರೆ ಆಗಿರ್ಬೋದು, ತಾವರೆಕೆರೆ ಮೊದಲಿನದು ಗೌಡಗೆರೆ ಹೋಬಳಿನಲ್ಲಿ ಪ್ರತಿಯೊಂದು ಹಳ್ಳಿನೂ ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಸಿರಾಕ್ಕೆ ನಿರ್ಗಮನ ಮಾಡ್ತೀವಿ. ದಯವಿಟ್ಟು ಮತ್ತೆ ನಾನು ವಿನಂತಿ, ನಮ್ಮ ಸಮಾಜದ ಎಲ್ಲಾ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ, ನಮ್ಮ ಶಕ್ತಿ ಏನೈತೆ ಅಂತ ನಾವು 18ನೇ ತಾರೀಕು ತೋರಿಸಿದ್ರೆ ಮಾತ್ರ ಈ ತಾಲೂಕಿನಲ್ಲಿ ಯಾವ್ದನ್ನೊಂದು ರಾಜಕೀಯವಾಗಿ ನಾವು ಬದುಕಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನೆರೆದಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಬಂಧುಗಳೆಲ್ಲರಿಗೂ ನನ್ನ ವಂದನೆಗಳು. ಇವತ್ತಿನ ದಿವಸ ಎಲ್ಲ ಒಂದು ಗ್ರಾಮಗಳಿಂದಲೂ ಸಹ ಒಂದು ಎಚ್ಚರಿಕೆಯ ಒಂದು ಗಂಟೆಯನ್ನು ಬಾರಿಸುವ ತರಹ ನಮ್ಮ ಮಂಜೂರವರು, ಶಿವು ಚಂಗಾವರವರು ಮತ್ತು ಇನ್ನು ನಮ್ಮ ಆತ್ಮೀಯ ಮಿತ್ರರು ನಮ್ಮ ರಾಮಕೃಷ್ಣ ಅವರು, ರಾಕೇಶ್ ಬಾಬು, ಇನ್ನೂ ಮುಂತಾದ ಮುಖಂಡರುಗಳೆಲ್ಲ ಇವತ್ತಿನ ದಿವಸ ಪ್ರತಿಯೊಂದು ಹಳ್ಳಿ ಹೋಗಿ ನಮ್ಮ ಜನಾಂಗವನ್ನ ಎಬ್ಬಿಸಿ ಈ ಒಂದು ವಾಲ್ಮೀಕಿ ಅಂದ್ರೆ ಮಹಾ ಸಣ್ಣ ಪುಟ್ಟ ಕವಿ ಅಲ್ಲ, ಇವರು ವಿಶ್ವಕವಿ. ವಾಲ್ಮೀಕಿ ಅಂದ್ರೆ ಯಾರು ಸಹಿತನು ಈ ಒಂದು ವಾಲ್ಮೀಕಿ ರಾಮಾಯಣವನ್ನಾಗ್ಲಿ ಯಾವುದನ್ನೇ ಆಗಲಿ ಬರ್ದಂತ ಕವಿ ಯಾರನ್ನ ಇದ್ರೆ ನಮ್ಮ ವಾಲ್ಮೀಕಿ ಅಂತಲೇ ನಾವು ಗುರುತಿಸ್ಬೇಕು. ಇವರು ವಿಶ್ವಕವಿಯಾಗಿ ಬೆಳೆದು ನಮ್ಮ ಜನಾಂಗವನ್ನ ಒಂದು ಮುನ್ನಡೆಸ್ತಾರೆ ಅಂತಕ್ಕಂಥ ಕವಿ. ಇಂಥವರ ಒಂದು ಜಯಂತಿಯನ್ನ ನಾವು ಮಾಡ್ಬೇಕು ಅಂತಂದ್ರೆ ನಮ್ಮ ಜನಾಂಗ ಎಚ್ಚೆತ್ಕೊಂಡು ಇಷ್ಟು ದಿವಸ ವಾಲ್ಮೀಕಿ ಕಳ್ಳ ಹಾಗೆ ಹೀಗೆ ಅಂತ ಹೇಳ್ತಿದ್ರು, ಅದೆಲ್ಲ ಸುಳ್ಳು. ವಾಲ್ಮೀಕಿ ದೈವಾಂಶ ಪುರುಷ ಒಬ್ಬ. ಇವರು ಹಿಂದೆ ವಾಲ್ಮೀಕಿ ರಾಮಾಯಣ ಯಾವ ರೀತಿ ಆಗುತ್ತೆ, ಮುಂದೆ ಯಾವ ರೀತಿ ಆಗುತ್ತೆ, ಇಂಥದೆಲ್ಲನ ಒಂದು ದೈವ ಪ್ರೇರಣೆಯಿಂದ ಬರ್ತಕ್ಕಂಥ ವಾಲ್ಮೀಕಿ ಕವಿ ಇವರು ರಾಷ್ಟ್ರ ಕವಿ. ಇವ್ರ ಸಮಾನ ಯಾರು ಇಲ್ಲ. ಇಂಥವ್ರ ಜಯಂತಿನ ನಾವು ನಮ್ಮ ಬಂಧುಗಳು, ನಮ್ಮ ಕುಲ ಬಾಂಧವರೆಲ್ಲರೂ ಸೇರಿ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಬರಗೂರು ರಾಮಚಂದ್ರಪ್ಪನವರ ಬಯಲು ರಂಗಮಂದಿರ ಹತ್ರ 18ನೇ ತಾರೀಕು ಎಲ್ಲರೂ ಸೇರಿ ಬಹಳ ಇದನ್ನ ಮೊದಲು ಜನ ಇಂಥ ಕಾರ್ಯಕ್ರಮಗಳಿಗೆ ಬರ್ತಿರ್ಲಿಲ್ಲ. ಇವತ್ತಿನ ದಿವಸ ಪೀಳಿಗೆ ನಮ್ಮ ಯುವಕ ಮಿತ್ರರು ಎಲ್ಲ ನಮ್ಮ ಜನಾಂಗದ ಏಳಿಗೆ ಇವತ್ತಿನ ದಿವಸ ಒಳ್ಳೊಳ್ಳೆ ವಿದ್ಯಾವಂತರಾಗ್ತಿದ್ದಾರೆ. ಅವರ ಒಂದು ಬೆಳವಣಿಗೆ ನಮಗೆ ಬಹಳ ಅವಶ್ಯಕವಾಗಿದೆ. ಈಗ ಅಂತ ಸಮಯದಲ್ಲಿ ನಾವು ನಮ್ಮ ಜನಾಂಗ, ನಮ್ಮ ಸಮೂಹ ಏನಿದೆ ನಾವು ತೋರಿಸ್ಬೇಕು. ಇವತ್ತು ತಾಲೂಕು ಮಟ್ಟದಲ್ಲಿ ನಾವು ತೋರಿಸಿ ನಮ್ಮ ಜನಾಂಗದವರು ಎಷ್ಟು ಎಚ್ಚೆತ್ಕೊಂಡಿದ್ದಾರೆ, ನಮ್ಮ ವಾಲ್ಮೀಕಿ ಜಯಂತಿ ನಾವು ಯಾಕೆ ಮಾಡಬೇಕು, ಮುಂದೆ ಇದು ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಸಹ ಇದು ಯಶಸ್ವಿ ಆಗ್ಬೇಕು ಅಂತ ನಾನು ಇವತ್ತಿನ ದಿವಸ ತಮ್ಮೆಲ್ಲರೂ ಕೇಳ್ತಾ ಇದ್ದೀನಿ. ಹಾಗೆ ಈ ಒಂದು ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ಇವತ್ತಿನ ದಿವಸ. ಇದರಲ್ಲಿ ಎಲ್ಲರಲ್ಲಿ ಏನು ಅಭಿಪ್ರಾಯಗಳೇ ಏನೇ ಇರಲಿ ಅವನ್ನೆಲ್ಲ ನಾವು ಬದಿಗಿಟ್ಟು ನಾವೆಲ್ಲರೂ ಒಂದೇ, ನಾವು ವಾಲ್ಮೀಕಿಗಳೆಲ್ಲ ಒಂದೇ ಅನ್ನೋ ಒಂದು ಇದನ್ನ ನಾವು ತೋರಿಸ್ಬೇಕು. ನಾವು ಸೈನ್ಯದೋಪಾದಿಯಲ್ಲಿ ಇವತ್ತಿನ ದಿವಸ ಶಿರಾ ತಾಲೂಕಿಗೆ ನಾವು 18ನೇ ತಾರೀಕು ಸೇರಿ ಎಲ್ಲರಿಗೂ ಅಚ್ಚರಿ ಪಡಿಸ್ಬೇಕು, ಇಂಥ ಒಂದು ಕಾರ್ಯಕ್ರಮವನ್ನ ಮಾಡಿ ತೋರಿಸ್ಬೇಕು ಅಂತ ನನ್ನ ಕುಲ ಬಾಂಧವರೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಂತ ನನಗೆ ಮಾತಾಡಲು ಒಂದೆರಡು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸಹ ನನ್ನ 2 ಮಾತುಗಳು ಮುಗಿಸಿದ್ದೀನಿ. ಒಂದು ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಎಲ್ಲ ಮುಖಂಡರುಗಳಿಗೆ ಹಾಗೂ ಯುವಕ ಮಿತ್ರರಿಗೆ
ಸ್ವಾಗತಿಸುತ್ತಾ ಇಂದು ಗೌಡ್ಗೆರೆ ಹೋಬಳಿಯ ಒಂದು ಏನು ವಾಲ್ಮೀಕಿ ಜಯಂತ್ಯೋತ್ಸವ ಇದೆ. ದಿನಾಂಕ 18/10/2025 ಶನಿವಾರದಂದು ಒಂದು ಅದ್ದೂರಿಯ ಒಂದು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ನಮ್ಮ ಎಲ್ಲ ತಾಲೂಕಿನ ಸರ್ವ ಒಂದು ವಾಲ್ಮೀಕಿ ಸಮಾಜದ ವತಿಯಿಂದ ಒಂದು ಹಮ್ಮಿಕೊಂಡಿರುವ ಬೃಹತ್ತಾಕಾರದಂತ ಒಂದು ವಾಲ್ಮೀಕಿ ಜಯಂತ್ಯೋತ್ಸವಕ್ಕೆ ತಾವುಗಳು ಎಲ್ಲರೂ ಮನೆ ಮನೆಗೂ ವಿಚಾರಗಳನ್ನು ಮುಟ್ಟಿಸಿ ಮನೆ ಮನೆಯಿಂದ ಎಲ್ಲ ಹೆಣ್ಮಕ್ಳು ಆರತಿ ಸಮೇತ ಶಿರಾಗೆ ಬೆಳಿಗ್ಗೆನೆ ಬರಬೇಕಾಗಿ ಅವತ್ತೆಲ್ಲನ ಶಿರಾದಲ್ಲಿ ಮೆರವಣಿಗೆ ಇರುತ್ತೆ. ವಾಲ್ಮೀಕಿಯ ಒಂದು ಭಾವಚಿತ್ರ ಮೆರವಣಿಗೆ ಇರುತ್ತೆ. ಆಮೇಲೆ ಬರ್ಗೂರು ರಾಮಚಂದ್ರಪ್ಪ ಬಯಲು ಮಂದಿರದಲ್ಲಿ ಕಾರ್ಯಕ್ರಮ ಇರುತ್ತೆ. ಹಲವಾರು ಗಣ್ಯರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ನಾವು ಏಕೆಂದ್ರೆ ನಮ್ಮ ತಾಲೂಕಲ್ಲಿ ಜನಸಂಖ್ಯೆ ನಮ್ದು ಜಾಸ್ತಿ ಇದ್ರು ನಾವು ಇಲ್ಲೋರ್ ತರ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪಾಗಿದೀವಿ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಸಂಘಟನೆಯ ಕೊರತೆಯಿಂದಾಗಿ ಈಗೆಲ್ಲ ಸಂಘಟಿತರಾಗಿ ಶಿರಾಕ್ ಬಂದು ನಾವು ಈ ತಾಲೂಕಲ್ಲಿ ನಮ್ದು ಒಂದು ಪ್ರಬಲ ಸಮುದಾಯ ಅನ್ನೋದನ್ನ ನಾವು ತೋರಿಸ್ಬೇಕಾಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಯಾವುದೇ ಪಕ್ಷ ಅಲ್ವಾ ಪಕ್ಷಾತೀತವಾಗಿ ತಾವುಗಳು ಎಲ್ಲರೂ ಒಟ್ಟುಗೂಡಿ ಎಲ್ಲರೂ ಮಹರ್ಷಿ ವಾಲ್ಮೀಕಿ ಜಯಂತಿ ನಮ್ಮ ಜಯಂತಿ ಅನ್ಕೊಂಡು ನಮ್ಮ ಮನೆಯ ಕೆಲಸ ಅನ್ಕೊಂಡು ತಾವುಗಳೆಲ್ಲ ಆಗಮಿಸ್ಬೇಕು. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತೇನೆ. ಜೈ ವಾಲ್ಮೀಕಿ. ಈ ದಿನ 18ನೇ ತಾರೀಕು ಶಿರಾದಲ್ಲಿ ನಡೆಯುವಂತ ವಾಲ್ಮೀಕಿ ಜಯಂತಿಗೆ ಆಹ್ವಾನ ನೀಡೋದಕ್ಕೆ ಬಂದಿರುವಂತ ಎಲ್ಲ ನಮ್ಮ ಜನಾಂಗದ ಮುಖಂಡರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಏನಂದ್ರೆ ಇದೊಂದು ಶಕ್ತಿ ಪ್ರದರ್ಶನ ನಮ್ಮ ವಾಲ್ಮೀಕಿ ಜನಾಂಗದ ಒಂದು ಅದೃಷ್ಟನೇ ಅನ್ಕೋಬಹುದು. ಯಾಕೆಂದ್ರೆ ಇದುವರೆಗೂ ನಮ್ಮ ಜನಾಂಗದವರು ಎಲ್ಲೂ ನಮ್ಮ ಸಮುದಾಯದವರು ಒಂದು ಶಕ್ತಿ ಪ್ರದರ್ಶನ ಮಾಡಿಲ್ಲ. ಇದೊಂದು ಉತ್ತಮವಾದಂತ ಅವಕಾಶ. ಇದಕ್ಕೆ ಕರೆ ಕೊಟ್ಟಿರುವಂತ ನಿಮ್ಗೆ ಒಳ್ಳೆ ಒಂದು ಕೆಲಸ ಮಾಡ್ತಾ ಇದೀರಿ. ಯಾಕೆಂದ್ರೆ ನಮ್ ಜನಾಂಗದವರು ಇದೀವಿ, ನಾವೆಲ್ಲ ಒಂದು ಮೂಲ ಗುಂಪಾಗಿದ್ದೀವಿ. ಆದ್ರೆ ನಮ್ ಜನಾಂಗದವರು ಮುಂದೆ ಬರ್ತಾ ಇಲ್ಲ. ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ಯಾವುದೇ ಒಂದು ಇದಕ್ಕಾಗ್ಲಿ ಬರ್ತಾ ಇಲ್ಲ. ಇವತ್ತೊಂದು ಅದ್ಭುತವಾದ ಒಂದು ಶಕ್ತಿ ಪ್ರದರ್ಶನ ನಾವು ಶಿರಾ ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿಯಲ್ಲಿ ತೋರಿಸ್ಬೇಕು. ನಮ್ಮ ಶಿರಾ ತಾಲೂಕು ನಮ್ಮ ಜನಾಂಗ ಏನು ಅನ್ನೋದು ನಾವು ಅವರಿಗೆ ಪ್ರದರ್ಶನ ಮುಖಾಂತರ ನಾವು ತೋರಿಸಿ ಇದೊಂದು ಯಶಸ್ವಿ ಮಾಡ್ಬೇಕು. ಇವತ್ತು ಯುವಕರು ಮುಂದೆ ಬರ್ಬೇಕು. ಯಾಕೆಂದ್ರೆ ನಮ್ಮ ಜನಾಂಗದವರು ಒಳ್ಳೊಳ್ಳೆ ಎಜುಕೇಟೆಡ್ ಇದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಆದ್ರೂ ಸಹ ಏನು ಅಂದ್ರೆ ಮೂಲ ಗುಂಪಾಗಿದ್ದೀವಿ. ನಾವೆಲ್ಲೋ ಒಂದ್ ಕಡೆ ಮೂಲ ಗುಂಪಾಗಿದ್ದೀವಿ. ಬೇರೆಯವರು ಜನಾಂಗನ ನೋಡಿ ನಾವು ಬೆಳಿಬೇಕಾಗಿದೆ. ಇವತ್ತು ನಮಗೊಂದು ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ನಾನು ಹೇಳೋದೊಂದು ಇಷ್ಟೇ, ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಮ್ಮ ಜನಾಂಗದವರು ಹೋಗಿ ನಾವು ಒಂದು ಒಳ್ಳೆ ಇದೊಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ. ಕಾರ್ಯಕ್ರಮನ ಯಶಸ್ವಿ ಮಾಡೋಣ. ಎಲ್ಲ ಊರಿಗೂ ತಲುಪ್ತಾ ಇದ್ದಾರೆ ಇವಾಗ ನಮ್ಮ ಮುಖಂಡರುಗಳು. ಅವರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀಲಿ, ಒಂದು ಒಳ್ಳೆ ಅವಿಶ್ವಾಸವನ್ನ ನಾವು ಅವರಿಗೆ ಕೈ ಜೋಡಿಸೋಣ ಅಂತ ಹೇಳ್ತೀನಿ. ಆದ್ರೆ ನಮ್ಮ ಯುವಕ ಮಿತ್ರರನ್ನ ನಾವು ಯಾವತ್ತೂ ಕೈ ಬಿಡಬಾರ್ದು. ಮುಖಂಡರು ಬಂದಿದ್ದೀರಾ, ಬರೇ ನೀವೇ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮುಂದಿರ್ತೀರಾ. ಆದ್ರೆ ಯುವಕರನ್ನು ಬೆಳೆಸ್ಬೇಕು. ಇಂಥ ಇದ್ರಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಯುವಕರುಗಳು ಮುಂದೆ ಬರ್ಬೇಕು, ಮುಂದೆ ಅವ್ರನ್ನ ತರಬೇಕು ಅಂತ ಹೇಳಿ ನಾನು ಇಲ್ಲೊಂದು ಕೇಳ್ಕೊಂತೀನಿ. ಅದೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಸ್ತ್ರೀ ಶಕ್ತಿ ಸಂಘದವರು ಏನಿದಾರೋ ದಯವಿಟ್ಟು ಸ್ತ್ರೀ ಮಾತೆಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈ ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ.